ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಒನ್ ಆಫ್ ದ ಸ್ಮಾಲೆಸ್ಟ್ ಕಂಪ್ಯೂಟರ್. ಸೊ ಈ ಕಂಪ್ಯೂಟರ್ ರೇಟ್ ಬಂದು ಬರೀ 1,500 ರೂಪಾಯಿ. ಈ 1,500 ರೂಪಾಯಿ ಡಿವೈಸ್ಗೆ ಕೀಬೋರ್ಡು, ಮೌಸು, ಮಾನಿಟರ್ ಎಲ್ಲ ಕನೆಕ್ಟ್ ಮಾಡಿ ಇದು ಡೆಸ್ಕ್ಟಾಪ್ ಕಂಪ್ಯೂಟರ್ ಥರ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಡಿವೈಸ್ದು ಮಾಡೆಲ್ ಬಂದು ರಾಸ್ಪೆರಿ ಪೈ ಝೀರೋ 2W ಮಾಡೆಲ್ ಇದು. ಇದನ್ನು ನಾನು ಮೊದಲು ನನ್ನ ರೌಟರ್ ಕನೆಕ್ಟ್ ಮಾಡಿ ಇದನ್ನು DNS ಸರ್ವರಾಗಿ ಕ್ರಿಯೇಟ್ ಮಾಡಿ ರೌಟರಲ್ಲಿ ಇಂಟರ್ನೆಟಲ್ಲಿ ಬರೋ ಆ್ಯಡ್ಸು ಮತ್ತು ಟ್ರ್ಯಾಕರ್ಸ್ನೆಲ್ಲ ಬ್ಲಾಕ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದೆ. ಟ್ರ್ಯಾಕರ್ಸ್ ಅಂದರೆ ಲೈಕ್ ನೋಡಿ, ಎಲ್ಲ ಆ್ಯಪ್ಸನ್ನು ನಿಮ್ಮ ಡೇಟಾ ಮತ್ತು ನಿಮ್ಮ ಆ್ಯಕ್ಟಿವಿಟಿನೆಲ್ಲನೂ ಟ್ರ್ಯಾಕ್ ಮಾಡ್ತಾನೇ ಇರುತ್ತೆ. ಸೊ ಅದನ್ನೆಲ್ಲ ಬ್ಲಾಕ್ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇದೆ. ಆ್ಯಂಡ್ ಈ ಡಿವೈಸನ್ನು ಡೆಸ್ಕ್ಟಾಪ್ ರನ್ ಆಗೋಷ್ಟು ಕೇಪಬಿಲಿಟೀಸ್ ಇದೆ. ಸೊ ಇದರಲ್ಲಿ ಡೆಸ್ಕ್ಟಾಪ್ ಯಾವ ರೀತಿ ರನ್ ಆಗುತ್ತೆ ಅಂತ ಚೆಕ್ ಮಾಡೋಕ್ಕೆ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಈಗ ಈ ಡಿವೈಸಿಂದು ಸ್ಪೆಸಿಫಿಕೇಷನ್ಗೆ ಬಂದರೆ ಇದರಲ್ಲಿ 1 GHz ಪ್ರೊಸೆಸರ್ ಮತ್ತು 512 MB ರ್ಯಾಮ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಇನ್ಬಿಲ್ಟ್ ವೈಫೈ ಮತ್ತು ಬ್ಲೂಟೂತ್ ಬರುತ್ತೆ. ಇಲ್ಲಿ ಬರುತ್ತೆ ವೈಫೈ ಬ್ಲೂಟೂತ್ ಚಿಪ್ಪು. ಆ್ಯಂಡ್ 3 ಪೋರ್ಟ್ ಕೊಟ್ಟಿದ್ದಾರೆ. ಒಂದು ಮಿನಿ HDMI ಮತ್ತು 2 ಮೈಕ್ರೋ USB ಪೋರ್ಟ್ ಕೊಟ್ಟಿದ್ದಾರೆ. ಮಿನಿ HDMI ಬಂದು ಮಾನಿಟರ್ ಕನೆಕ್ಟ್ ಮಾಡೋಕ್ಕೆ, ಆ್ಯಂಡ್ ಒಂದು ಪವರ್ ಪೋರ್ಟ್, ಇನ್ನೊಂದು USB ಕನೆಕ್ಟ್ ಮಾಡ್ಕೊಬೋದು. ನೀವು ಕೀಬೋರ್ಡು, ಮೌಸು ಅವ್ರು ಬೇರೆ ನೀವು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ನೆಲ್ಲ ಕನೆಕ್ಟ್ ಮಾಡ್ಕೊಬೋದು. ಆ್ಯಂಡ್ ಇದ್ರದ್ದು ಸ್ಟೋರೇಜ್ಗೆ ಬಂದರೆ ನೋಡಿ, ನಾನು ಮೆಮೊರಿ ಕಾರ್ಡ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಮೆಮೊರಿ ಕಾರ್ಡ್ ಹಾಕಬೇಕಾಗತ್ತೆ. ಸೊ ಮೆಮೊರಿ ಕಾರ್ಡು ಹಾರ್ಡ್ ಡಿಸ್ಕ್ ಥರ ವರ್ಕ್ ಆಗುತ್ತೆ. ಆ್ಯಂಡ್ ಈ ಮೆಮೊರಿ ಕಾರ್ಡಲ್ಲಿ ನಾನು ಆಲ್ರೆಡಿ OSನೆಲ್ಲ ಲೋಡ್ ಮಾಡಿದ್ದೀನಿ. ಸೊ OS ಲೋಡ್ ಮಾಡಿರೋ ಮೆಮೊರಿ ಕಾರ್ಡ್ನ ಹಾಕಿ ಆನ್ ಮಾಡಿದ್ರೆ ಡಿವೈಸ್ ಆನ್ ಆಗುತ್ತೆ. ಬನ್ನಿ ಈಗ ಮಾನಿಟರು, ಕೀಬೋರ್ಡ್ ಎಲ್ಲ ಕನೆಕ್ಟ್ ಮಾಡಿ ಇದನ್ನು ಆನ್ ಮಾಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಈಗ ಈ ಡಿವೈಸ್ಗೆ HDMI ಕೇಬಲ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ, ಮಾನಿಟರ್ HDMI ಕೇಬಲ್ನ. ಆ್ಯಂಡ್ ಇದರಲ್ಲಿ ಮಿನಿ HDMI ಬಂದಿದೆ. ಇದು ನಾರ್ಮಲ್ HDMIಗೆ ನಾನು ಕನ್ವರ್ಟರ್ನ ಯೂಸ್ ಮಾಡ್ತೀನಿ. ನೋಡಿ, ಮಿನಿ HDMI ಟು ನಾರ್ಮಲ್ HDMI. ಸೊ ಈಗ ಮಿನಿ HDMI ಪೋರ್ಟ್ನ ಹಾಕಿ ಕನ್ವರ್ಟರ್ನ ಹಾಕಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಕನೆಕ್ಟ್ ಆಯಿತು. ಆ್ಯಂಡ್ ಒಂದು ಪವರ್ ಬ್ಯಾಂಕ್ನ ತೊಗೊಂಡಿದ್ದು, ಪವರ್ ಬ್ಯಾಂಕಲ್ಲೇ ರನ್ ಆಗುತ್ತೆ. ಸೊ ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡಿ ಮೈಕ್ರೋ USB ಪೋರ್ಟ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಪವರ್ ಬ್ಯಾಂಕಲ್ಲೂ ನಾನು ಪವರ್ ಮೀಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಡಿವೈಸ್ ಎಷ್ಟು ಕರೆಂಟ್ ತೊಗೊಳುತ್ತೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನೋಡಿ, ಪವರ್ ಬ್ಯಾಂಕ್ನ ಪ್ರೆಸ್ ಮಾಡಿದ ತಕ್ಷಣ ಆನ್ ಆಗ್ತಾ ಇದೆ. ಆ್ಯಂಡ್ ಈ ಡಿವೈಸಲ್ಲೂ ಗ್ರೀನ್ ಲೈಟ್ ಬರ್ತಾ ಇದೆ, ಆನ್ ಆಗ್ತಾ ಇದೆ. ನೋಡಿ, ಈಗ ರಾಸ್ಪೆರಿ ಪೈ ಕಂಪ್ಲೀಟಾಗಿ ಆನ್ ಆಗಿದೆ. ಮಾನಿಟರಲ್ಲೂ ಬರ್ತಾ ಇದೆ. ನಾನು ಆಲ್ರೆಡಿ ಕೀಬೋರ್ಡು ಮತ್ತು ಮೌಸ್ನ ಬ್ಲೂಟೂತಿಂದ ಕನೆಕ್ಟ್ ಮಾಡಿದ್ದೀನಿ. ಎರಡು ಬ್ಲೂಟೂತ್ ಸಪೋರ್ಟ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಆ್ಯಪ್ಸ್ ಬಂದು ಲಿಬ್ರಾ ಆಫೀಸ್ ಇದೆ. ನೀವು ವರ್ಡು, ಎಕ್ಸೆಲ್ ಎಲ್ಲ ಯೂಸ್ ಮಾಡ್ತೀರಾ ಅಂದರೆ ಈ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. VLC ಮೀಡಿಯಾ ಪ್ಲೇಯರ್ ಇದೆ, ಟೆಕ್ಸ್ಟ್ ಎಡಿಟರ್, ಆ್ಯಂಡ್ ಫೈರ್ಫಾಕ್ಸು ಮತ್ತು ಕ್ರೋಮಿಯಮ್ ಇದೆ. ನೋಡಿ, ಕ್ರೋಮ್ ಥರನೇ ಬ್ರೌಸರ್ ಮತ್ತು ಫೈರ್ಫಾಕ್ಸ್ ಬ್ರೌಸರು ಇದೆ. ಇಂಟರ್ನೆಟು ಬ್ರೌಸ್ ಮಾಡ್ಬೋದು. ಬಟ್ ಈ ಡಿವೈಸಲ್ಲಿ ಇದರಲ್ಲಿ ಬರೀ 512 MB ರ್ಯಾಮ್ ಇರೋದ್ರಿಂದ ಕ್ರೋಮು ಮತ್ತು ಬ್ರೌಸರೆಲ್ಲ ಓಪನ್ ಮಾಡೋದು ತುಂಬಾ ಸ್ಲೋ ಆಗ್ಬೋದು. ಬಟ್ ನೀವು ಸೀರಿಯಸ್ ಆಗಿ ಡೆಸ್ಕ್ಟಾಪ್ನ ಕ್ರಿಯೇಟ್ ಮಾಡ್ಕೊತೀರಾ ಅಂದರೆ ಇದಕ್ಕಿಂತ ಒಂದು ಸ್ವಲ್ಪ ಅಪ್ಗ್ರೇಡೆಡ್ ಓಷನ್ ಸಿಗುತ್ತೆ. ಇದರಲ್ಲಿ 512 MB ರ್ಯಾಮ್ ಇದೆ. ಅಪ್ಗ್ರೇಡೆಡ್ ಓಷನ್ ಎಲ್ಲ ಅರೌಂಡ್ ನಿಮಗೆ 4 GB ಇಲ್ಲ 8 GB ರ್ಯಾಮಿಂದೆಲ್ಲ ಸಿಗುತ್ತೆ. ಅದಕ್ಕೂ ಅರೌಂಡ್ ಒಂದು 4,000 ಇಂದ 6,000 ಏನೋ ಆಗುತ್ತೆ. ಬಟ್ ತೊಗೊಂಡು ನೀವು ಕನೆಕ್ಟ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಎಲ್ಲ ಕೆಲಸನೂ ಮಾಡ್ಬೋದು. ಈಗ ಹಾರ್ಡ್ ಡಿಸ್ಕ್ನ ಕನೆಕ್ಟ್ ಮಾಡಿ ನೋಡೋಣ. ನೋಡಿ, ಇದು ಹಾರ್ಡ್ ಡಿಸ್ಕ್, ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕು. ಆ್ಯಂಡ್ ಇಲ್ಲಿ OTG ಕೇಬಲ್ ಇದೆಯಲ್ಲ, ಇದಕ್ಕೆ ಕನೆಕ್ಟ್ ಮಾಡ್ತೀನಿ. ಇದಕ್ಕೆ ಕನೆಕ್ಟ್ ಮಾಡಿ ಹಾರ್ಡ್ ಡಿಸ್ಕ್ ಆನ್ ಆಗ್ತಾ ಇದೆ. ನೋಡಿ, ಹಾರ್ಡ್ ಡಿಸ್ಕ್ ಆನ್ ಆಗಿದ ತಕ್ಷಣ ನೋಡಿ ಇಲ್ಲೊಂದು ನೇಮು ಬರ್ತಾ ಇದೆ. ಆ್ಯಂಡ್ ಹಾರ್ಡ್ ಡಿಸ್ಕಲ್ಲಿ ವರ್ಡ್ ಡಾಕ್ಯುಮೆಂಟ್ ಇದೆ, ವರ್ಡ್ ಡಾಕ್ಯುಮೆಂಟು ವರ್ಕ್ ಆಗುತ್ತೆ. ಆ್ಯಂಡ್ ಒಂದು PDF ಇದೆ. PDF ಓಪನ್ ಮಾಡ್ತೀನಿ. PDF ಓಪನ್ ಆಗ್ತಾ ಇದೆ. ಸ್ವಲ್ಪ ಸ್ಲೋ ಇರುತ್ತೆ ಇದು. ನೋಡಿ, ಮೆಮೊರಿ ಮತ್ತು ಪ್ರೊಸೆಸರ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ಲೋ ವರ್ಕ್ ಆಗುತ್ತೆ. ಬಟ್ ಡೆಸ್ಕ್ಟಾಪ್ ಆಗಿ ಯೂಸ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, ಇನ್ನೊಂದು ವಿಡಿಯೋನೂ ಇದೆ. ವಿಡಿಯೋನೂ ಪ್ಲೇ ಮಾಡಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ. ನೋಡಿ, ವಿಡಿಯೋನೂ ಪ್ಲೇ ಆಗ್ತಾ ಇದೆ VLC ಮೀಡಿಯಾ ಪ್ಲೇಯರಲ್ಲಿ. ಸೊ ಯಾವುದೇ ಇಶ್ಯೂ ಇಲ್ದಂಗೂ ವರ್ಕ್ ಆಗ್ತಾ ಇದೆ. ವಿಡಿಯೋ ಪ್ಲೇ ಆಗ್ತಾ ಇದ್ರು ಅರೌಂಡ್ 2 ವ್ಯಾಟ್ವರೆಗೂ ತೊಗೊತಾ ಇದೆ. ನೀವು ನಾರ್ಮಲ್ ಡೆಸ್ಕ್ಟಾಪ್ ಎಲ್ಲ ತೊಗೊಂಡ್ರೆ ಅರೌಂಡ್ 150-200 ವ್ಯಾಟ್ ತೊಗೊಳುತ್ತೆ. ಇದು ನೋಡಿ, ಬರೀ 2 ವ್ಯಾಟ್. ಸಿಕ್ಕಾಪಟ್ಟೆ ಎಫಿಷಿಯೆಂಟಾಗಿ ವರ್ಕ್ ಆಗುತ್ತೆ. ನೋಡಿದ್ರಲ್ಲ, ಇಷ್ಟು ಸಣ್ಣ ಡಿವೈಸ್ನ ಯೂಸ್ ಮಾಡಿಕೊಂಡು ಡೆಸ್ಕ್ಟಾಪ್ನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ. ನೀವು ರಾಸ್ಪೆರಿ ಪೈನ ಯೂಸ್ ಮಾಡ್ಕೊಂಡು ಡೆಸ್ಕ್ಟಾಪ್ನ ಕ್ರಿಯೇಟ್ ಮಾಡ್ತೀರಾ ಅಂದರೆ ಆದಷ್ಟು ಸ್ವಲ್ಪ ಅಪ್ಗ್ರೇಡೆಡ್ ಓಷನ್ಗೆ ಹೋಗಿ. ಲೈಕ್ ರಾಸ್ಪೆರಿ ಪೈ 4 ರಾಸ್ಪೆರಿ ಪೈ 5 ಸಿಗುತ್ತೆ. ಸ್ವಲ್ಪ ಸ್ಪೀಡ್ ಇರುತ್ತೆ ನೀವು ಡೆಸ್ಕ್ಟಾಪ್ ಆಗಿ ಕ್ರಿಯೇಟ್ ಮಾಡ್ತೀರಾ ಅಂದರೆ. ಆ್ಯಂಡ್ ಅದ್ರ ಸೈಜ್ ಬಂದು ನಿಮ್ಮ ಸೆಟೋ ಬಾಕ್ಸ್ಗಿಂತ ಕಡಿಮೆ ಇರುತ್ತೆ. ಆ್ಯಂಡ್ ಎಲ್ಲ ಥರನೂ ವರ್ಕ್ ಆಗುತ್ತೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ನ ಕೊಡಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕಿಗನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.